ಕೊಟ್ಟಪರ್ವದಲ್ಲಿ ಪ್ರಸ್ತುತ ಒಳಭಾಗದಲ್ಲಿ ಎಸ್ಎಸ್ಐ ಹರಿಯಾಣ ರೈಸಿಂಗ್ ಬುಲ್ಸ್ ತಂಡಗಳ ಮಧ್ಯೆ ಒಳಭಾಗದಲ್ಲಿ ಹೋರಾಟದ ಚಿತ್ರಣ ಬದಲಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಆರಂಭಿಕ ಹಂತದಲ್ಲಿ ಸ್ಪರ್ಧೆಯನ್ನು ನಾವುಗಳು ಕಾಣುತ್ತಾ ಇದ್ದೇವೆ. 2 ಅಂಕಣಗಳಲ್ಲಿಯೂ ಕೂಡ ಏಕಕಾಲದಲ್ಲಿ ಪ್ರಸ್ತುತ ಸ್ಪರ್ಧೆಯ ಹೋರಾಟವಿದೆ. ಗಮನವಾದ ಚಿದಾನಂದ ಲಕ್ಷ್ಮಣ ಸವದಿಯವರ ಮುತುವರ್ಜಿಯಲ್ಲಿ ಅವರ ನಾಯಕತ್ವದಲ್ಲಿ ಆಯೋಜನೆಯಾಗಿರುವಂತಹ ಈ ಒಂದು ಪಂದ್ಯಾವಳಿ ಕಾಗವಾಡ ಮತಕ್ಷೇತ್ರದ ಯುವ ನಾಯಕನಾಗಿ ಬೆಳೆದುತ್ತಿರುವಂತಹ ಭವಿಷ್ಯದ ಯುವ ನಾಯಕ ಚಿದಾನಂದ ಲಕ್ಷ್ಮಣ ಸವದಿಯವರ ಅತ್ಯಂತ ಹೆಮ್ಮೆಯ ಕಾಂಬಿನೇಷನ್ ಟ್ಯಾಕಲ್ ಬರ್ತಾ ಇದೆ ಕಣದಲ್ಲಿ. ರೈಸಿಂಗ್ ಬುಲ್ಸ್ ಕಣದಲ್ಲಿ ತೀರ್ಪುಗಾರರು ಬಹಳಷ್ಟು ಅದ್ಭುತವಾದಂತಹ ತೀರ್ಪುಗಾರರನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಅಮೆಚೂರ್ ಸಂಸ್ಥೆಯ ತೀರ್ಪುಗಾರರು ಪರಿಪೂರ್ಣವಾದ ಹೆಜ್ಜೆಯ ಅನುಭವಗಳಲ್ಲಿ ಸ್ಪರ್ಧೆಯ ಆರಂಭದ ಅವಧಿಯಲ್ಲಿ ಹೋರಾಟವನ್ನು ನಾವು ಕಾಣ್ತಾ ಇದ್ದೇವೆ. ಪ್ರಮುಖ ಹೆಜ್ಜೆಯ ಅನುಭವಗಳಲ್ಲಿರುವಂತಹ ಸ್ಪರ್ಧೆಯ ಕಣದಲ್ಲಿ ಆರಂಭ ಯಶಸ್ವಿ ಟ್ಯಾಕಲ್. ಪ್ರಮುಖ 2 ತಂಡಗಳು ಕೂಡ ಪರಸ್ಪರ ಕೆಲಸದಲ್ಲಿ ಮುಂದುವರಿತಾರೆ. ಯಾಕಂದ್ರೆ ದರ್ಶನ್ ಆಕ್ರಮಣವನ್ನು ಒಳಭಾಗದಲ್ಲಿ ಕಾಣ್ತಾ ಇವೆ. ರೈಸಿಂಗ್ ಬುಲ್ಸ್ ತಂಡದ ಪರವಾಗಿ ದರ್ಶನ್ ಆಕ್ರಮಣದಲ್ಲಿ 14-3 ಸ್ಪರ್ಧೆಯನ್ನು ಒಳಭಾಗದಲ್ಲಿ ಕಾಣ್ತಾ ಇದ್ದೇವೆ ನಾವುಗಳು. ಅಂಕಣ 1ರಲ್ಲಿ ಇನ್ಕಮ್ ಟ್ಯಾಕ್ಸ್ ಗುಜರಾತ್ ವರ್ಸಸ್ ಲೈನ್ ಬಾಯ್ಸ್ ಮುಂಬೈ. 2-1 ಪಂದ್ಯ. 1 ಅಂಕದ ಮುನ್ನಡೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಗುಜರಾತ್. ರೈಸಿಂಗ್ ಬುಲ್ಸ್ ತಂಡದ ಅಪ್ರತಿಮ ಆಟಗಾರ ಯುವ ಆಟಗಾರನಾಗಿ ಮತ್ತೆ ಒಳಭಾಗದಲ್ಲಿ ಹೋರಾಟದ ಚಿತ್ರಣವನ್ನು ಬದಲಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿರುವಂತೆ ತಂಡದಲ್ಲಿ ಶ್ರೇಷ್ಠತೆಯ ಅವಲಂಬನೆಗಳನ್ನು ಕಾಣಬಹುದಾಗಿದೆ. ದೂರದ ಉತ್ತರ ಭಾರತದ ಹರಿಯಾಣದ ವಿರುದ್ಧವಾಗಿ ಕರ್ನಾಟಕದ ಹೆಮ್ಮೆಯ ಬಿಸಿ ರಮೇಶ್ ಅವರ ರೈಸಿಂಗ್ ಬುಲ್ಸ್ ನ ಅತ್ಯಂತ ಚುರುಕಿನ ಆಟಗಾರರು ಒಳಭಾಗದಲ್ಲಿದ್ದಾರೆ. ಭವಿಷ್ಯದ ಯುವ ಆಟಗಾರಗಳನ್ನು ರೂಪಿಸಿಕೊಳ್ಳುವಂತಹ ನಿರೀಕ್ಷೆಯಲ್ಲಿರುವಂತಹ ಅನೇಕ ಸ್ಪರ್ಧೆಗಳಲ್ಲಿ ಪ್ರಸ್ತುತ ಈ ಸ್ಪರ್ಧೆಯನ್ನು ಕಾಗವಾಡ ಮತಕ್ಷೇತ್ರದಲ್ಲಿ ಚಿದಾನಂದ ಲಕ್ಷ್ಮಣ ಸವದಿಯವರ ಯುವ ನಾಯಕತ್ವದಲ್ಲಿ ಆಯೋಜನೆಯನ್ನು ಮಾಡಲಾಗಿದೆ. ಮತ್ತು ಗಾಣಿಗೆರವರ ಸಮರ್ಥವಾದಂತಹ ನಿರ್ದೇಶನಗಳೊಂದಿಗೆ ಈ ಕಾರ್ಯಕ್ರಮದ ಆಯೋಜನೆಯನ್ನ ಈ ಪಂದ್ಯಾವಳಿಯಲ್ಲಿ ಮಾಡಲಾಗಿದೆ. ಅಥಣಿ ಕ್ಷೇತ್ರದ ಶಾಸಕರು, ಮಾಜಿ ಮುಖ್ಯಮಂತ್ರಿಗಳು ಗೌರವಾನ್ವಿತ ಶ್ರೀ ಲಕ್ಷ್ಮಣ ಸವದಿಯವರ 66ನೇ ಹುಟ್ಟುಹಬ್ಬದ ಸಂಭ್ರಮದ ಆಚರಣೆಯಲ್ಲಿ ಆಯೋಜನೆಯಾಗಿರುವಂತಹ ಕಬಡ್ಡಿ ಪಂದ್ಯಾವಳಿಯಲ್ಲಿ ನಾವುಗಳಿದ್ದೇವೆ. ಸೂಪರ್ ಟ್ಯಾಕಲ್ಸ್ ಆನ್ ಆಗಿದೆ ಕಣದಲ್ಲಿ.